ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಭೂಮಿಯ ಚಲನೆಗಳು, ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಭೂಮಿಯ ಚಲನೆಗಳು ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಯಾಕಂದ್ರೆ ಮುಂಬರುವಂತಹ ಎಕ್ಸಾಮ್ಗಳಲ್ಲಿ KS ಆಗಿರ್ಬೋದು, PDO ಆಗಿರ್ಬೋದು ಹಾಗೂ BA ಎಕ್ಸಾಮ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಹಿಂದೆ ನಡೆದಿರ್ತಕ್ಕಂಥ ಎಷ್ಟೋ KPSC ಮತ್ತು KS ಎಕ್ಸಾಮ್ ಆಗಿರ್ಬೋದು, UPSC ಎಕ್ಸಾಮ್ಗಳಲ್ಲಿ ಈ ಒಂದು ಕಾನ್ಸೆಪ್ಟ್ ಭೂಮಿಯ ಚಲನೆಗಳೇನಿದೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಪಕ್ಕ ಒಂದು ಕ್ವಶನ್ ಅನ್ನ ಕೇಳಲಾಗುತ್ತೆ. ಯಾಕಂದ್ರೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು ಕ್ವಶನ್ ಆದ್ರೂ ಆ ಒಂದು ಎಕ್ಸಾಮ್ಗಳಲ್ಲಿ ಕೇಳಲಾಗಿದೆ. ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿರುತ್ತೆ. ಆದ್ರಿಂದ ಈ ಒಂದು ಟಾಪಿಕ್ ಅನ್ನ ನಾನು ತಗೊಂಡಿದ್ದೀನಿ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ಎಲ್ಲರಿಗಿಂತ ಮುಂಚೆ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ. ಹಾಗಿದ್ರೆ ಬನ್ನಿ, ಭೂಮಿಯ ಚಲನೆಗಳು ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಭೂಮಿಯ ಚಲನೆ ಏನಂತಂದ್ರೆ, ಭೂಮಿಯು ತನ್ನ ಕಕ್ಷೆಯ ಸುತ್ತ ಸುತ್ತುತ್ತಾ ಸೂರ್ಯನನ್ನು ಸುತ್ತು ಹಾಕುವುದನ್ನ ಭೂಮಿಯ ಚಲನೆ ಅಂತೇಳಿ ಕರೀತಾರೆ. ಅಂದ್ರೆ ಇಲ್ಲಿ ನೀವು ಡಯಾಗ್ರಾಮ್ ಅನ್ನು ನೋಡೋದು, ಮೊದಲು ಇಲ್ಲಿ ಭೂಮಿ ತನ್ನ ಸುತ್ತ ತಾನೇ ಸುತ್ತಾ ಇದೆ. ಈ ತರ ಸುತ್ತುತ್ತಾ ಸುತ್ತುತ್ತಾ ತನ್ನನ್ನು ತಾನು ಸುತ್ತುತ್ತಾ ಸೂರ್ಯನ ಸುತ್ತು ಹಾಕುವುದನ್ನ ಭೂಮಿಯ ಚಲನೆ ಅಂತೇಳಿ ಕರೆಯಲಾಗುತ್ತೆ. ಈ ಭೂಮಿಯ ಚಲನೆಯಲ್ಲಿ ಪ್ರಮುಖವಾಗಿ ಎರಡು ವಿಧಗಳನ್ನ ನಾವು ನೋಡಬಹುದು. ಮೊದಲನೇದು ದೈನಂದಿನ ಚಲನೆ, ಎರಡನೇದು ವಾರ್ಷಿಕ ಚಲನೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇವುಗಳ ಮೀನಿಂಗ್ ಅನ್ನು ನೋಡೋದಾದ್ರೆ, ದೈನಂದಿನ ಚಲನೆ ಅಂತ ಅಂದ್ರೆ ಏನು ಅಂತ ನೋಡೋದಾದ್ರೆ, ಭೂಮಿಯು ತನ್ನ ಕಕ್ಷೆಯ ಸುತ್ತ ಸುತ್ತುವುದನ್ನ ದೈನಂದಿನ ಚಲನೆ ಅಥವಾ ಅಕ್ಷ ಭ್ರಮಣೆ ಅಂತೇಳಿ ಕರೆಯಲಾಗುತ್ತೆ. ಆ ಒಂದು ಭೂಮಿ ಏನಿದೆ ತನ್ನ ಅಕ್ಷದ ಸುತ್ತ ಒಂದು ಸುತ್ತುವುದನ್ನ ದೈನಂದಿನ ಚಲನೆ ಅಥವಾ ಅಕ್ಷ ಭ್ರಮಣೆ ಅಂತೇಳಿ ಕರಿತೀವಿ. ಇದರ ಒಂದು ಅವಧಿ ಎಷ್ಟು ಅಂತಂದ್ರೆ 23 ಗಂಟೆ 56 ನಿಮಿಷ 4.9 ಸೆಕೆಂಡ್ಗಳು. ಈ ಒಂದು ಕ್ವಶನ್ ಹಿಂದೆ ನಡೆದಿರ್ತಕ್ಕಂಥ FD ಹಾಗೂ KS ಎಕ್ಸಾಮ್ಗಳಲ್ಲಿ ಇದು ಆಲ್ರೆಡಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿದೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಹಾಗೆ ನಾವು 24 ಗಂಟೆ ಅಂತ ಕೂಡ ಕರಿತೀವಿ. ಹಾಗೆ ಇಲ್ಲಿ ನಾಕ್ಷತ್ರಿಕ ದಿನ ಅಥವಾ ಸಿಡರಲ್ ಡೇ ಅಂತ ಕರಿತೀವಿ. ಒಂದು ದಿನದಲ್ಲಿ ಯಾವುದನ್ನು ನಾಕ್ಷತ್ರಿಕ ದಿನ ಅಂತ ಕರಿತೀವಿ ಮತ್ತು ಯಾವುದನ್ನ ಸೌರ ದಿನ ಅಂತೇಳಿ ಕರಿತೀವಿ ಅಂತ ನಿಮ್ಗೆ ಕ್ವಶನ್ ರೈಸ್ ಆದ್ರೆ ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ನೋಟ್ ಮಾಡ್ಕೊಳ್ಳಿ. ನಾಕ್ಷತ್ರಿಕ ದಿನ ಅಥವಾ ಸಿಡರಲ್ ಡೇ ಅಂತ ಕರಿತೀವಿ. ಯಾವುದನ್ನ ಒಂದು ಮಧ್ಯಾಹ್ನದಿಂದ ಇನ್ನೊಂದು ಮಧ್ಯಾಹ್ನದವರೆಗಿನ ಅವಧಿಯನ್ನ ನಾಕ್ಷತ್ರಿಕ ದಿನ ಅಥವಾ ಸಿಡರಲ್ ಡೇ ಅಂತ ಹೇಳಿ ಕರಿತೀವಿ. ಅಂದ್ರೆ ಮಧ್ಯಾಹ್ನ 12 ಗಂಟೆಯಿಂದ ಮತ್ತೆ ಮುಂದಿನ ದಿನ ಮಧ್ಯಾಹ್ನ 12 ಗಂಟೆವರೆಗೆ ಆ ಒಂದು ಸಮಯವನ್ನ ನಾಕ್ಷತ್ರಿಕ ದಿನ ಅಥವಾ ಸಿಡರಲ್ ಡೇ ಅಂತೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಸೌರ ದಿನ ಅಂದ್ರೆ ಏನು ಅಂತ ನೋಡೋದಾದ್ರೆ, ಸೌರ ದಿನ ಅಥವಾ ಸೋಲಾರ್ ಡೇ ಅಂತ ಕರಿತೀವಿ. ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯದ ನಡುವಿನ ಅವಧಿಯನ್ನ, ಅಂದ್ರೆ ಬೆಳಗ್ಗೆ ಸೂರ್ಯೋದಯದಿಂದ ಹಿಡಿದು ಮತ್ತೆ ಮಾರನೇ ದಿನ ಸೂರ್ಯೋದಯದ ನಡುವಿನ ಆ ಒಂದು ಸಮಯ ಏನಿರುತ್ತೆ ಅದನ್ನ ಸೋಲಾರ್ ಡೇ ಅಥವಾ ಸೂರ್ಯೋದಯದ ಸೌರ ದಿನ ಅಂತೇಳಿ ಕರೆಯಲಾಗುತ್ತೆ. ಇಲ್ಲಿ ಸೌರ ದಿನ ಮತ್ತು ನಾಕ್ಷತ್ರಿಕ ದಿನಗಳ ನಡುವೆ ಇರುವಂತಹ ಒಂದು ಸಮಯದ ಅಂತರ ಎಷ್ಟು ಅಂತಂದ್ರೆ 3 ನಿಮಿಷ 56 ಸೆಕೆಂಡ್ ಅಥವಾ 4 ನಿಮಿಷ ಅಂತ ಕರಿತೀವಿ. ಈ ನಾಕ್ಷತ್ರಿಕ ದಿನ ಮತ್ತು ಸೌರ ದಿನ ಈ ಒಂದು ಎರಡು ದಿನಗಳ ನಡುವಿನ ಸಮಯದ ಅಂತರ ಎಷ್ಟಿರುತ್ತೆ ಅಂತಂದ್ರೆ 3 ಅಥವಾ 4 ನಿಮಿಷಗಳಿರುತ್ತೆ. ಮುಂದೆ ನೋಡೋದಾದ್ರೆ ದೈನಂದಿನ ಚಲನೆಯ ಪರಿಣಾಮಗಳು. ಇದು KSಗೆ ರಿಪೀಟೆಡ್ ಆಗಿರತಕ್ಕಂಥ ಕ್ವಶನ್, ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ದೈನಂದಿನ ಚಲನೆಯ ಪರಿಣಾಮಗಳನ್ನು ನೋಡೋದಾದ್ರೆ ಹಗಲು ಮತ್ತು ರಾತ್ರಿಗಳು ಉಂಟಾಗ್ತವೆ. ದೈನಂದಿನ ಚಲನೆ ಆಗೋದ್ರಿಂದ ಹಗಲು ಮತ್ತು ರಾತ್ರಿಗಳು ಉಂಟಾಗ್ತವೆ. ಹಾಗೆ ಉಷ್ಣಾಂಶದಲ್ಲಿ ವ್ಯತ್ಯಾಸ ಆಗುತ್ತೆ, ಸಮಯದ ಸ್ಪಷ್ಟ ಕಲ್ಪನೆಯಾಗುತ್ತೆ, ದಿಕ್ಕುಗಳ ಸ್ಪಷ್ಟ ಕಲ್ಪನೆಯಾಗುತ್ತೆ. ಹಾಗೆ ಭೂಮಿಯ ಗುರುತ್ವಾಕರ್ಷಣೆ, ಈ ಒಂದು ದೈನಂದಿನ ಚಲನೆಯಿಂದ ಭೂಮಿಯ ಗುರುತ್ವಾಕರ್ಷಣೆಗೂ ಕೂಡ ಕಾರಣ ಆಗುತ್ತೆ. ಹಾಗೆ ಸಮುದ್ರದ ಉಬ್ಬರ ಇಳಿತಗಳ ಕಾರಣ, ಸಮುದ್ರದಲ್ಲಿ ಉಬ್ಬರ ಇಳಿತಗಳು ಏನಂತ, ನೀವು ಸಮುದ್ರದಲ್ಲಿ ಅಲೆಗಳನ್ನ ಏನ್ ನೋಡಿರ್ತೀರ ಆ ಅಲೆಗಳು ಉಂಟಾಗೋದಕ್ಕೆ ದೈನಂದಿನ ಚಲನೆ ಕಾರಣ. ಇದು ಪ್ರೀವಿಯಸ್ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿದೆ, ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿರುತ್ತೆ. ಹಾಗೆ ಇಲ್ಲಿ ವಾರ್ಷಿಕ ಚಲನೆಯನ್ನು ನೋಡೋದಾದ್ರೆ, ಭೂಮಿಯು ಸೂರ್ಯನನ್ನ ಸುತ್ತು ಹಾಕಲು ತೆಗೆದುಕೊಳ್ಳುವಂತಹ ಅವಧಿಯನ್ನ ವಾರ್ಷಿಕ ಚಲನೆ ಅಥವಾ ಪರಿಭ್ರಮಣೆ ಅಂತೇಳಿ ಕರಿತೀವಿ. ಅಂದ್ರೆ
ಭೂಮಿ ತನ್ನ ಸುತ್ತ ಏನ್ ಸೂರ್ಯನನ್ನ ಒಂದು ಸುತ್ತ ಕಂಪ್ಲೀಟ್ ಮಾಡಿದ್ರೆ ಅದನ್ನ ವಾರ್ಷಿಕ ಚಲನೆ ಅಥವಾ ಪರಿಭ್ರಮಣೆ ಅಂತೇಳಿ ಕರಿತೀವಿ. ಹಾಗೆ ಅದರ ಒಂದು ಅವಧಿಯನ್ನು ನೋಡೋದಾದ್ರೆ 365 ದಿನ 5 ಗಂಟೆ ಮತ್ತು 48 ನಿಮಿಷಗಳು ಅಥವಾ 365 ದಿನ 6 ಗಂಟೆ ಅಂತ ಹೇಳಿ ಕರಿತೀವಿ. ಈ ಒಂದು ವರ್ಷವನ್ನ ಸಿಡರಲ್ ಇಯರ್ ಅಥವಾ ನಾಕ್ಷತ್ರಿಕ ವರ್ಷ ಅಂತೇಳಿ ಈ ಒಂದು ವರ್ಷಕ್ಕೆ ಕರೆಯಲಾಗುತ್ತೆ. ಹಾಗಾದ್ರೆ ಇಲ್ಲಿ ಲೀಪ್ ಇಯರ್ ಅಥವಾ ಅಧಿಕ ವರ್ಷ ಅಂದ್ರೆ ಏನು? ಈ ಕ್ವಶನ್ ಕೂಡ ಆಲ್ರೆಡಿ ರಿಪೀಟ್ ಆಗಿದೆ, ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿ 4 ವರ್ಷಕ್ಕೊಮ್ಮೆ 365 ದಿನಗಳ ಬದಲಾಗಿ 366 ದಿನಗಳು ಏನ್ ಬರ್ತವೆ ಅದಕ್ಕೆ ಅಧಿಕ ವರ್ಷ ಅಥವಾ ಲೀಪ್ ಇಯರ್ ಅಂತೇಳಿ ಕರೆಯಲಾಗುತ್ತೆ. ಆ ಒಂದು ಲೀಪ್ ಇಯರ್ ಅಲ್ಲಿ 366 ದಿನಗಳು ಇರ್ತವೆ. ಇದು ಪ್ರತಿ 4 ವರ್ಷಕ್ಕೊಮ್ಮೆ ಬರುತ್ತೆ. ಅಂದ್ರೆ ಫೆಬ್ರವರಿ ನೀವೇನ್ 28ನೇ ತಾರೀಕು ನೋಡ್ತೀರಾ, ಆದ್ರೆ ಇಲ್ಲಿ ಲೀಪ್ ಇಯರ್ ಅಲ್ಲಿ 29 ದಿನಗಳು ಫೆಬ್ರವರಿ ತಿಂಗಳಲ್ಲಿ ಬರ್ತವೆ. ಹಾಗೆ ಇಲ್ಲಿ ಪೆರಿಲಿಯನ್ ಮತ್ತೆ ನೀಚ ಸ್ಥಾನ ಮತ್ತೆ ಉಚ್ಚ ಸ್ಥಾನ ಅಂತ 2 ರೀತಿಯಾಗಿ ಇದನ್ನ ಅಧ್ಯಯನ ಮಾಡ್ತೀವಿ. ಅದ್ರ ಬಗ್ಗೆ ನೋಡೋದಾದ್ರೆ ಪೆರಿಲಿಯನ್ ಅಥವಾ ನೀಚ ಸ್ಥಾನ ಅಂತ ಕರಿತೀವಿ. ಇದಕ್ಕೆ ಯಾವುದನ್ನ ಕರಿತೀವಿ ಅಂತಂದ್ರೆ ಭೂಮಿಯು ಸೂರ್ಯನಿಗೆ ಸಮೀಪ ಬರುವುದನ್ನ ನೀಚ ಸ್ಥಾನ ಅಥವಾ ಪೆರಿಲಿಯನ್ ಅಂತೇಳಿ ಕರಿತೀವಿ. ಅಂದ್ರೆ ಭೂಮಿಯು ತನ್ನ ಸುತ್ತ ಆ ಸೂರ್ಯನನ್ನ ಏನ್ ಒಂದು ಸುತ್ತ ಹಾಕುತ್ತೆ, ಆ ರೀತಿ ಸುತ್ತ ಹಾಕುವಾಗ ಭೂಮಿ ಏನಾದ್ರೂ ಸೂರ್ಯನ ಸಮೀಪಕ್ಕೆ ಬಂದ್ರೆ ಆ ಒಂದು ಸ್ಥಾನವನ್ನ ನೀಚ ಸ್ಥಾನ ಅಥವಾ ಪೆರಿಲಿಯನ್ ಅಂತೇಳಿ ಕರಿತೀವಿ. ಆ ಒಂದು ದಿನ ಯಾವ್ದಂದ್ರೆ ಜನವರಿ 3ನೇ ತಾರೀಕು. ಜನವರಿ 3ನೇ ತಾರೀಕು ಏನಿದೆ ಆ ಒಂದು ದಿನ 147 ದಶಲಕ್ಷ ಕಿಲೋಮೀಟರ್ ಏನಿದೆ ಸೂರ್ಯನಿಗೆ ಭೂಮಿ ಸಮೀಪ ಬರುತ್ತೆ. ಹಾಗಾಗಿ ಅದನ್ನ ನೀಚ ಸ್ಥಾನ ಅಥವಾ ಪೆರಿಲಿಯನ್ ಅಂತೇಳಿ ಕರಿತೀವಿ. ಈ ಡೇಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. KS ಎಕ್ಸಾಮ್ಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ ಆಗಿರುತ್ತೆ. ಹಾಗೆ ಇಲ್ಲಿ ಅಪೇಲಿಯನ್ ಅಥವಾ ಉಚ್ಚ ಸ್ಥಾನ ಅಂತೇಳಿ ಕರಿತೀವಿ. ಇದು ಏನಂತಂದ್ರೆ ಭೂಮಿಯು ಸೂರ್ಯನಿಗೆ ದೂರ ಇರುವುದನ್ನ ಅಪೇಲಿಯನ್ ಅಥವಾ ಉಚ್ಚ ಸ್ಥಾನ ಅಂತೇಳಿ ಕರಿತೀವಿ. ಅಂದ್ರೆ ಒಂದು ಸುತ್ತು ಹಾಕುವಾಗ ಅದೇನಾದ್ರೂ ಆ ಸೂರ್ಯನಿಂದ ಸ್ವಲ್ಪ ದೂರ ಹೋದ್ರೆ ಆ ಒಂದು ದಿನವನ್ನ ಅಪೇಲಿಯನ್ ಅಥವಾ ನೀಚ ಸ್ಥಾನ ಅಂತೇಳಿ ಕರೆಯಲಾಗುತ್ತೆ. ಆ ಯಾವ ದಿನ ಅಂತಂದ್ರೆ ಜುಲೈ 4ನೇ ತಾರೀಕಿನಂದು 152 ದಶಲಕ್ಷ ಕಿಲೋಮೀಟರ್ ಒಂದು ದೂರವನ್ನ ಭೂಮಿ ಕ್ರಮಿಸುತ್ತೆ, ಸೂರ್ಯನಿಂದ ದೂರ ಆಗುತ್ತೆ. ಹಾಗಾಗಿ ಆ ಒಂದು ಸ್ಥಾನವನ್ನ ಅಪೇಲಿಯನ್ ಅಥವಾ ಉಚ್ಚ ಸ್ಥಾನ ಅಂತೇಳಿ ಕರಿತೀವಿ. ಮತ್ತೆ ಈಗ ಭೂಮಿ ಮತ್ತು ಸೂರ್ಯ ಆಯ್ತು. ಭೂಮಿಗೆ ಚಂದ್ರ ಸಮೀಪ ಬಂದ್ರೆ ದೂರ ಹೋದ್ರೆ ಏನಂತ ಕರೀತಾರೆ ಅಂತ ನೋಡೋದಾದ್ರೆ ಭೂಮಿಗೆ ಚಂದ್ರ ಸಮೀಪ ಬಂದ್ರೆ ಪೆರಿಜಿ ಅಂತೇಳಿ ಕರಿತೀವಿ. ಹಾಗೆ ದೂರ ಹೋದ್ರೆ ಅಪೋಜಿ ಅಂತೇಳಿ ಕರೆಯಲಾಗುತ್ತೆ. ಭೂಮಿಯ ತರ ಕೂಡ ಚಂದ್ರ ಕೂಡ ಭೂಮಿಯ ಸುತ್ತಾ ಇರ್ತಾನೆ. ಹಾಗೆ ಚಂದ್ರ ಭೂಮಿಯ ಏಕೈಕ ಉಪಗ್ರಹ ಆಗಿರುತ್ತೆ. ಅದು ಕೂಡ ಭೂಮಿಯ ಸುತ್ತಾ ಅದೇನಾದ್ರೂ ಸಮೀಪಕ್ಕೆ ಬಂದ್ರೆ ಅದನ್ನ ಪೆರಿಜಿ ಅಂತ ಕರಿತೀವಿ. ಹಾಗೆ ದೂರ ಹೋದ್ರೆ ಅದನ್ನ ಅಪೋಜಿ ಅಂತೇಳಿ ಕರೆಯಲಾಗುತ್ತೆ. ವಾರ್ಷಿಕ ಚಲನೆಯ ಪರಿಣಾಮಗಳು ಏನಂತಂದ್ರೆ ಈ ವಾರ್ಷಿಕ ಚಲನೆಯಿಂದ ಆಗಿರ್ತಕ್ಕಂಥ ಪರಿಣಾಮಗಳು ಏನಂತಂದ್ರೆ ಅಕ್ಷಾಂಶ ವೃತ್ತ ನಿರ್ಮಾಣವಾಗ್ತವೆ, 3 ಉಷ್ಣಾಂಶದ ವಲಯಗಳಿವೆ ಹಾಗೂ ಹಗಲು ಮತ್ತು ರಾತ್ರಿಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ. ಈ ವಾರ್ಷಿಕ ಚಲನೆಯಿಂದ ಹಗಲು ಮತ್ತು ರಾತ್ರಿಗಳಲ್ಲಿ ಏನ್ ವ್ಯತ್ಯಾಸ ಉಂಟಾಗುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಂತ ಟಾಪಿಕ್ ಆಗಿರುತ್ತೆ. ಮುಂದೆ ನಿಮ್ಗೆ ಏನ್ KS ಎಕ್ಸಾಮ್ ಆಗಸ್ಟ್ ನಲ್ಲಿ ನಡೆಸಲಾಗುತ್ತೆ 25 ಅಥವಾ 27ನೇ ತಾರೀಕು ಅಂತೇಳಿ ಅದನ್ನು ಮುಂದೂಡಲಾಗಿದೆ. ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ, ಆದ್ಮೇಲೆ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ. ಅವತ್ತಿನ ದಿನ ನಿಮ್ಗೇನ್ KS ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ ಅಲ್ಲಿ ಈ ಒಂದು ಟಾಪಿಕ್ ಬಗ್ಗೆ ಕೇಳುವಂತಹ 90% ಚಾನ್ಸ್ ಇರುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಒಂದನೇದ್ದು ಅಕ್ಷಾಂಶ ವೃತ್ತ ನಿರ್ಮಾಣವಾಗುತ್ತೆ ಅಂತ ಹೇಳ್ತೀವಿ. ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂತ ಅಕ್ಷಾಂಶಗಳಾಗಿರ್ತದೆ. ಇವುಗಳ ಬಗ್ಗೆ ನಿಮ್ಗೆ BA ಎಕ್ಸಾಮ್ ಆಗಿರ್ಬೋದು, PDO ಎಕ್ಸಾಮ್ಗಳಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. 0 ಡಿಗ್ರಿ ಅಕ್ಷಾಂಶ ಇದನ್ನ ಸಮಭಾಜಕ ವೃತ್ತ ಅಂತೇಳಿ ಕರಿತೀವಿ. ಇಲ್ಲಿ ನೀವು ಮ್ಯಾಪ್ ಅನ್ನ ನೋಡ್ಬೋದು. ಇಲ್ಲಿ ಮಧ್ಯದಲ್ಲಿ ಬಂದಿರತಕ್ಕಂತ ಈ ಒಂದು ಲೈನ್ ಏನಿದೆ ಇದನ್ನ ಇಕ್ವೇಟಾರ್ ಅಂತ ಕರಿತೀವಿ. ಇದು 0 ಡಿಗ್ರಿ ಅಕ್ಷಾಂಶ. ಇದನ್ನ ಸಮಭಾಜಕ ವೃತ್ತ ಅಂತೇಳಿ ಕರೆಯಲಾಗುತ್ತೆ. 23 1.5 ಉತ್ತರ ಅಕ್ಷಾಂಶ ಇದನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಇದೆ 23 1.5 ಡಿಗ್ರಿ ಉತ್ತರ ಅಕ್ಷಾಂಶ. ಯಾಕಂದ್ರೆ ಈ ಒಂದು ಇಕ್ವೇಟಾರ್ ಇಂದ ಕೆಳಗಡೆ ದಕ್ಷಿಣ ಅಂತ ಕರಿತೀವಿ, ಇದನ್ನ ಉತ್ತರ ಅಂತ ಕರಿತೀವಿ. ಹಾಗಾಗಿ 23 1.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಅಂದ್ರೆ ಕರ್ಕಾಟಕ
ಸಂಕ್ರಾಂತಿ ವೃತ್ತ ಅಂತೇಳಿ ಕರಿತೀವಿ. ಹಾಗೆ 23 ಡಿಗ್ರಿ ದಕ್ಷಿಣ ಅಕ್ಷಾಂಶ ಇಲ್ಲಿ ಕಾಣ್ತಾ ಇದೆ ನೋಡ್ರಿ, ಇದನ್ನ ಟಾಪಿಕ್ ಆಫ್ ಕಾಪ್ರಿಕಾನ್ ಅಂತ ಕರಿತೀವಿ, ಅಂದ್ರೆ ಮಕರ ಸಂಕ್ರಾಂತಿ ವೃತ್ತ ಅಂತೇಳಿ ಕರಿತೀವಿ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ 66 ಡಿಗ್ರಿ ಉತ್ತರ ಅಕ್ಷಾಂಶ ಇದನ್ನ ಆರ್ಕಟಿಕ್ ಅಂತೇಳಿ ಕರಿತೀವಿ. ಆರ್ಕಟಿಕ್ ವೃತ್ತ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಇದು ಆರ್ಕಟಿಕ್ ವೃತ್ತ ಅಂತೇಳಿ ಕರಿತೀವಿ. ಹಾಗೆ 66 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂಟಾರ್ಕಟಿಕ್ ವೃತ್ತ ಅಂತೇಳಿ ಕರೆಯಲಾಗುತ್ತೆ. ಇಲ್ಲಿದೆ ನೋಡಿ, ಇದನ್ನ ಅಂಟಾರ್ಕಟಿಕ ವೃತ್ತ ಅಂತೇಳಿ ಕರೆಯಲಾಗುತ್ತೆ. ಹಾಗೆ ಇಲ್ಲಿ 90 ಡಿಗ್ರಿ ಉತ್ತರಕ್ಕೆ ಏನಿದೆ ಉತ್ತರ ಧ್ರುವ, ಇಲ್ಲಿ ನಾರ್ತ್ ಪೋಲ್ ಅಂತ ಕರಿತೀವಿ. ಹಾಗೆ 90 ಡಿಗ್ರಿ ದಕ್ಷಿಣಕ್ಕೆ ದಕ್ಷಿಣ ಧ್ರುವ ಇದೆ, ಇಲ್ಲಿ ಸೌತ್ ಪೋಲ್ ಅಂತೇಳಿ ಇದನ್ನ ಕರೆಯಲಾಗುತ್ತೆ. ಈ ರೀತಿಯಾಗಿ ವಾರ್ಷಿಕ ಚಲನೆಯಲ್ಲಿ ನಮ್ಗೆ ಆ ಒಂದು ಸಮಯದ ಹಾಗೂ ಆ ಒಂದು ಪ್ರದೇಶಗಳ ನಡುವಿನ ಅಂತರವನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ಅಕ್ಷಾಂಶ ಮತ್ತು ರೇಖಾಂಶಗಳನ್ನ ಹಾಕಿಕೊಳ್ಳಲಾಗಿದೆ. ಮುಂದಿನ ಪಾಯಿಂಟ್ ನೋಡೋದಾದ್ರೆ, ಎರಡನೇದು 3 ಉಷ್ಣಾಂಶದ ವಲಯಗಳಿವೆ. ಅಂದ್ರೆ ನಮ್ಮ ಭೂಮಿಯ ಮೇಲೆ ಆ ಒಂದು ಅಕ್ಷಾಂಶಗಳೇನಿದಾವೆ ಅದರ ಆಧಾರದ ಮೇಲೆ 3 ಉಷ್ಣಾಂಶದ ವಲಯಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಅವುಗಳನ್ನ ನೋಡೋದಾದ್ರೆ, ಮೊದಲನೇದು ಉಷ್ಣ ವಲಯ, ಟೋರಿಕ್ ಝೋನ್ ಅಂತೇಳಿ ಕರಿತೀವಿ. ಇದು ಕರ್ಕಾಟಕ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳ ಮಧ್ಯದಲ್ಲಿ ಕಂಡು ಬರುತ್ತೆ. ಇದು ಚಳಿಗಾಲ ರಹಿತವಾದ ವಲಯ ಆಗಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುವ ಸ್ಥಳ ಯಾವುದು ಅಂತಂದ್ರೆ ಆಫ್ರಿಕಾದ ಲಿಬಿಯಾ ದೇಶದ ಅಲ್ ಅಜೀಜಿಯಾ. ಇಲ್ಲಿ ನೋಡ್ರಿ, ಮ್ಯಾಪ್ ಅನ್ನು ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತೆ ಮಕರ ಸಂಕ್ರಾಂತಿ ವೃತ್ತ, ಈ 2 ಪ್ರದೇಶಗಳ ನಡುವಿನ ಈ ಭಾಗವನ್ನ ಏನ್ ಕರಿತೀವಿ, ಇದನ್ನ ಉಷ್ಣವಲಯ ಅಂತೇಳಿ ಕರಿತೀವಿ. ಯಾಕಂದ್ರೆ ಇದ್ರ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಇದು ತುಂಬಾನೇ ಉಷ್ಣಭರಿತವಾಗಿರುತ್ತೆ. ಹಾಗಾಗಿ ಇದನ್ನ ಉಷ್ಣವಲಯ ಅಂತೇಳಿ ಕರೆಯಲಾಗುತ್ತೆ. ಇಲ್ಲಿ ಇದು ಚಳಿಗಾಲ ರಹಿತವಾಗಿರ್ತಕ್ಕಂಥ ಒಂದು ಪ್ರದೇಶ ಆಗಿರುತ್ತೆ. ಹಾಗೆ ಮುಂದೆ ನೋಡೋದಾದ್ರೆ ಸಮಶೀತೋಷ್ಣ ವಲಯ ಅಂತೇಳಿ ಕರಿತೀವಿ, ಟೆಂಪರೇಟರೇಟ್ ಝೋನ್ ಅಂತೇಳಿ ಕರೆಯಲಾಗುತ್ತೆ. ಇದು ಬೇಸಿಗೆ ಮತ್ತು ಚಳಿಗಾಲ ಸಹಿತ ವಲಯ ಆಗಿರುತ್ತೆ. ಈ ವಲಯವು ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಆರ್ಕಟಿಕ್ ವೃತ್ತದವರೆಗೆ ಮತ್ತು ಮಕರ ಸಂಕ್ರಾಂತಿ ವೃತ್ತದಿಂದ ಅಂಟಾರ್ಕಟಿಕ್ ವೃತ್ತಗಳ ನಡುವೆ ಈ ಒಂದು ವಲಯ ಕಂಡು ಬರುತ್ತೆ. ಇಲ್ಲಿ ಮ್ಯಾಪ್ ನೋಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದೆ, ಕಾಣ್ತಾ ಇದೆನಾ? ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದೆ ಹಾಗೂ ಇಲ್ಲಿ ಆರ್ಕಟಿಕ್ ವೃತ್ತ ಇದೆ. ಇವುಗಳ ನಡುವಿನ ಪ್ರದೇಶ ಮತ್ತು ಇಲ್ಲಿ ಮಕರ ಸಂಕ್ರಾಂತಿ ವೃತ್ತ ಇದೆ ಮತ್ತು ಅಂಟಾರ್ಕಟಿಕ್ ವೃತ್ತ ಇದೆ. ಇವುಗಳ ನಡುವಿನ ಪ್ರದೇಶವನ್ನ ಸಮಶೀತೋಷ್ಣ ವಲಯ ಅಂತೇಳಿ ಕರೆಯಲಾಗುತ್ತೆ. ಇಲ್ಲಿ ಬೇಸಿಗೆ ಮತ್ತು ಚಳಿಗಾಲಗಳು 2 ವಸಂತಗಳು ಇಲ್ಲಿ ಬರ್ತವೆ. ಬೇಸಿಗೆ ಮತ್ತು ಚಳಿಗಾಲವನ್ನು ಹೊಂದಿರತಕ್ಕಂತ ಈ ವಲಯವನ್ನ ಸಮಶೀತೋಷ್ಣ ವಲಯ ಅಂತೇಳಿ ಕರೀತಾರೆ. ಅಂದ್ರೆ ಅಲ್ಲಿ ಶೀತ ಕೂಡ ಸಮವಾಗಿರುತ್ತೆ ಮತ್ತು ಉಷ್ಣ ಕೂಡ ಸಮವಾಗಿರುತ್ತೆ. ಹಾಗೆ ಮುಂದೆ ನೋಡೋದಾದ್ರೆ ಶೀತ ವಲಯ ಫ್ರೀಡ್ಸ್ ಝೋನ್ ಅಂತೇಳಿ ಏನ್ ಕರಿತೀವಿ, ಇದು ಆರ್ಕಟಿಕ್ ವೃತ್ತದಿಂದ ಉತ್ತರ ಧ್ರುವ ಮತ್ತು ಅಂಟಾರ್ಕಟಿಕ್ ವೃತ್ತದಿಂದ ದಕ್ಷಿಣ ಧ್ರುವಗಳ ಮಧ್ಯೆ ಕಂಡು ಬರುತ್ತದೆ. ಇದು ಬೇಸಿಗೆ ರಹಿತ ವಲಯವಾಗಿದೆ. ಇಲ್ಲಿ ನೋಡಿ, ಮ್ಯಾಪ್ ನೋಡಿ, ಇಲ್ಲಿ ಅಂಟಾರ್ಕಟಿಕ್ ವೃತ್ತ ಏನೇ ಇದರಿಂದ ದಕ್ಷಿಣಕ್ಕೆ ಮತ್ತು ಇಲ್ಲಿ ಆರ್ಕಟಿಕ್ ವೃತ್ತದಿಂದ ಈ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಂತ ಏನ್ ಕರಿತೀವಿ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತೇಳಿ ಏನ್ ಕರಿತೀವಿ, ಆ ಒಂದು ವಲಯವನ್ನ ಶೀತ ವಲಯ ಅಂತೇಳಿ ಕರೆಯಲಾಗುತ್ತೆ. ಫ್ರೀಡ್ಸ್ ಝೋನ್ ಅಂತೇಳಿ ಕರೆಯಲಾಗುತ್ತೆ. ಅಲ್ಲಿ ಯಾವುದೇ ರೀತಿಯಾದ ಸೂರ್ಯನ ಕಿರಣಗಳು ಬೀಳದೇ ಇರೋದ್ರಿಂದ ಇಲ್ಲಿ ವರ್ಷ ಪೂರ್ತಿ ಶೀತಭರಿತವಾಗಿರುತ್ತೆ. ಇದು ಉಷ್ಣಾಂಶ ವಲಯದ ಬಗ್ಗೆ ಮಾಹಿತಿ. ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ. ಹಗಲು ಮತ್ತು ರಾತ್ರಿಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ. ವಾರ್ಷಿಕ ಚಲನೆಯಿಂದ ಹಗಲು ಮತ್ತು ರಾತ್ರಿಗಳಿಗೆ ಉಂಟಾಗುವಂತಹ ಆ ಒಂದು ವ್ಯತ್ಯಾಸ ಏನಂತ ನೋಡೋದ್ರೆ, ನಿಮ್ಗೆ ಈ ಮ್ಯಾಪ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಪಾಯಿಂಟ್ಸ್ ಅನ್ನ ನೋಡೋಣ. ಮಾರ್ಚ್ 21ರಂದು ಸೂರ್ಯನ ನೇರವಾದ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳುತ್ತವೆ. ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಮೇಷ ಸಂಕ್ರಾಂತಿ ಅಂತೇಳಿ ಕರೆಯಲಾಗುತ್ತೆ. ಹಾಗೆ ಸೆಪ್ಟೆಂಬರ್ 23ರಂದು ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುತ್ತವೆ ಮತ್ತು ಅದನ್ನ ತುಲಾ ಸಂಕ್ರಾಂತಿ ಅಂತೇಳಿ ಕರೆಯಲಾಗುತ್ತೆ. ಹಾಗೆ ಸಮ ಹಗಲು ಮತ್ತು ರಾತ್ರಿಗಳು ಇವುಗಳನ್ನ ಏನೆಂದು ಕರೆಯುತ್ತಾರೆ ಅಂತ ಈ ಒಂದು ಕ್ವಶನ್ UPSC ಪ್ರಿಲಿಮ್ಸ್ ಅಲ್ಲಿ ಕೂಡ ರಿಪೀಟ್ ಆಗಿದೆ. ಹಾಗೆ KS ಪ್ರಿಲಿಮ್ಸ್ ಅಲ್ಲೂ ಕೂಡ ಈ ಒಂದು ಕ್ವಶನ್ ರಿಪೀಟ್ ಆಗಿದೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಇವುಗಳನ್ನ ವಿಶ್ವ ಸಂಕ್ರಾಂತಿಗಳಂತೇಳಿ ಕರೀತಾರೆ. ಅವು ಯಾವುವು ಅಂತಂದ್ರೆ
ಸೆಪ್ಟೆಂಬರ್ 23 ಮತ್ತು ಮಾರ್ಚ್ 21ನೇ ತಾರೀಕು ವಿಶ್ವ ಸಂಕ್ರಾಂತಿಗಳಾಗಿರ್ತವೆ. ಹಾಗೆ ಜೂನ್ 21ರಂದು ಸೂರ್ಯನ ನೇರವಾದ ಕಿರಣಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತವೆ. ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಕರ್ಕಾಯನ ಅಂತೇಳಿ ಕರೀತಾರೆ. ಈ ಒಂದು ದಿನ ಜೂನ್ 21 ದಿನ ಏನಿರುತ್ತೆ ದೀರ್ಘವಾದ ಹಗಲಿರುತ್ತೆ. ಹಾಗೆ ಡಿಸೆಂಬರ್ 22ರಂದು ಸೂರ್ಯನ ಕಿರಣಗಳು ನೇರವಾಗಿ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತವೆ. ಹಾಗಾಗಿ ಇದನ್ನ ಮಕರಯಾನ ಅಂತೇಳಿ ಕರೆಯಲಾಗುತ್ತೆ. ಇಲ್ಲಿ ದೀರ್ಘವಾದ ರಾತ್ರಿ ಇರುತ್ತೆ. ಈ ಒಂದು ಡಿಸೆಂಬರ್ 22ರಂದು ದೀರ್ಘವಾದ ರಾತ್ರಿ ಇರತಕ್ಕಂತ ದಿನ ಆಗಿರುತ್ತೆ. ಈಗ ಮ್ಯಾಪ್ಗೆ ಬನ್ನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಇದು ಸಮಭಾಜಕ ವೃತ್ತ, ಸೂರ್ಯನ ಸುತ್ತತಾ ಇದೆ ಭೂಮಿ. ಇಲ್ಲಿ ನೋಡಿ ಮಾರ್ಚ್ 21 ಹಾಗೆ ಸೆಪ್ಟೆಂಬರ್ 23 ಈ 2 ದಿನಗಳಂದು ಸೂರ್ಯನ ಕಿರಣಗಳು ಏನಿರ್ತವೆ ಇವು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳ್ತವೆ. ಹಾಗಾಗಿ ಇಲ್ಲಿ ತುಂಬಾನೇ ಬಿಸಿಲು ಇರುತ್ತೆ ಮತ್ತು ಇಲ್ಲಿರ್ತಕ್ಕಂತ ಹಗಲು ಮತ್ತು ರಾತ್ರಿ ಏನಿರ್ತವೆ ಅವು ಸಮವಾಗಿರ್ತವೆ. ಯಾವುದೇ ರೀತಿಯಾದಂತ ಹೆಚ್ಚು ಕಡಿಮೆ ಇರೋದಿಲ್ಲ. 12 ತಾಸು ಹಗಲಿದ್ರೆ ಇನ್ನು 12 ತಾಸು ರಾತ್ರಿ, ಇವೆರಡು ಸಮವಾಗಿರ್ತಕ್ಕಂಥ ದಿನಗಳಾಗಿರ್ತವೆ. ಹಾಗಾಗಿ ಈ ಒಂದು 2 ದಿನಗಳನ್ನ ವಿಶ್ವ ಸಂಕ್ರಾಂತಿಗಳಂತೇಳಿ ಕರೆಯಲಾಗುತ್ತೆ. ಈ ಮೇಷ ಸಂಕ್ರಾಂತಿ ಮತ್ತು ತುಲಾ ಸಂಕ್ರಾಂತಿ ಏನಿದೆ ಈ 2 ಸಂಕ್ರಾಂತಿಗಳನ್ನ ವಿಶ್ವ ಸಂಕ್ರಾಂತಿಗಳಂತೇಳಿ ಕರೆಯಲಾಗುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಈ 2 ದಿನಗಳಂದು ಈ 2 ದಿನಗಳ ನಡುವೆ ನೇರವಾಗಿ ಬೀಳ್ತವೆ. ಮಾರ್ಚ್ ಇಂದ ಸೆಪ್ಟೆಂಬರ್ ವರೆಗೆ ಈ ಒಂದು ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತವೆ. ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳೋದ್ರಿಂದ ಇವುಗಳನ್ನ ವಿಶ್ವ ಸಂಕ್ರಾಂತಿಗಳಂತೇಳಿ ಕರೆಯಲಾಗುತ್ತೆ. ಇಲ್ಲಿ ಹಗಲು ಮತ್ತು ರಾತ್ರಿ ಸಮವಾಗಿರ್ತವೆ. ಹಾಗೆ ಜೂನ್ 21 ಮತ್ತೆ ಡಿಸೆಂಬರ್ 22ನೇ ತಾರೀಕಿನಂದು ಈ ಒಂದು ಸೂರ್ಯನ ಕಿರಣಗಳು ಜೂನ್ 21ರಂದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಇದನ್ನ ಕಟಕಯಾನ ಅಂತ ಹೇಳಿ ಕರಿತೀವಿ. ಇದು ಅತಿ ಹೆಚ್ಚು ಅಗಲನ ಹೊಂದಿರತಕ್ಕಂತ ದಿನವಾಗಿರುತ್ತೆ. ಇಲ್ಲಿ ನೋಡಿ ಉತ್ತರ ಗೋಳಾರ್ಧದಲ್ಲಿ ಬೇಸಿಗೆ ಕಾಲ ಆಗಿರುತ್ತೆ. ಹಾಗೆ ಡಿಸೆಂಬರ್ 22ರಂದು ಉತ್ತರ ಗೋಳಾರ್ಧದಲ್ಲಿ ಚಳಿಗಾಲ ಆಗಿರುತ್ತೆ. ಯಾಕಂತಂದ್ರೆ ಇಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳೋದ್ರಿಂದ ಇದನ್ನ ಮಕರಯಾನ ಅಂತೇಳಿ ಕರೆಯಲಾಗುತ್ತೆ. ಇಲ್ಲಿ ಹೆಚ್ಚಿನದಾಗಿ ರಾತ್ರಿ ಇರುತ್ತೆ. ಜೂನ್ 21ನೇ ತಾರೀಕಿನಂದು ಹಗಲು ಜಾಸ್ತಿ ಇದ್ರೆ ಡಿಸೆಂಬರ್ 22ನೇ ತಾರೀಕಿನಂದು ರಾತ್ರಿ ಜಾಸ್ತಿ ಇರತಕ್ಕಂತ ದಿನಗಳಾಗಿರ್ತವೆ. ಈ ರೀತಿಯಾಗಿ ವಾರ್ಷಿಕ ಚಲನೆಯಿಂದ ಹಗಲು ಮತ್ತು ರಾತ್ರಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ವ್ಯತ್ಯಾಸ ಉಂಟಾಗುತ್ತೆ. ಯಾವುದೇ ರೀತಿಯಾದಂತ ಸಮವಾಗಿ ಇರೋದಿಲ್ಲ. ಈ ರೀತಿಯಾಗಿ ವ್ಯತ್ಯಾಸ ಉಂಟಾಗುತ್ತೆ. ಇದಿಷ್ಟು ಸ್ನೇಹಿತರೆ ಈ ಒಂದು ದೈನಂದಿನ ಚಲನೆ ಆಗಿರಬಹುದು, ಹಗಲು ಮತ್ತು ರಾತ್ರಿಗಳಲ್ಲಿನ ವ್ಯತ್ಯಾಸ ಆಗಿರ್ಬೋದು, ಮತ್ತು 3 ಉಷ್ಣಾಂಶದ ವಲಯಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿರ್ಬೋದು, ಅಕ್ಷಾಂಶ ವೃತ್ತಗಳ ನಿರ್ಮಾಣ ಆಗಿರ್ಬೋದು, ಇದ್ರ ಬಗ್ಗೆ ಸಂಪೂರ್ಣವಾಗಿರತಕ್ಕಂತ ಮಾಹಿತಿ ಈ ಒಂದು ವಿಡಿಯೋದಲ್ಲಿ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. UPSC ಪ್ರಿಲಿಮ್ಸ್ ಮತ್ತೆ KS ಗಳಲ್ಲಿ ಜಿಯೋಗ್ರಫಿಯಲ್ಲಿ ಅತಿ ಹೆಚ್ಚು ಕೇಳಲಾದ ಪ್ರಶ್ನೆ ಯಾವುದಂತಂದ್ರೆ ಈ ಒಂದು ಟಾಪಿಕ್ ಮೇಲೆ ನಿಮ್ಗೆ ಪಕ್ಕಾ ಒಂದು ಕ್ವಶನ್ ಬಂದೇ ಬರುತ್ತೆ. ಮುಂದೆ KS ಆಗಿರ್ಬೋದು ಅಥವಾ ಯಾವುದೇ ಎಕ್ಸಾಮ್ ಅನ್ನ ತಗೊಳ್ಳಿ, ಈ ಒಂದು ಟಾಪಿಕ್ ಮೇಲೆ ಪಕ್ಕಾ ಒಂದು ಕ್ವಶನ್ ಬಂದೇ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.